ಸರ್ ಸಂಜಯ್ ಅಂತ. ಸಂಜಯ್ ಹೇಳಪ್ಪ. ಕುಟುಂಬ ರಾಜಕಾರಣನ ಕಟ್ಟರಾಗಿ ವಿರೋಧಿಸಿದ ಬಿಜೆಪಿ ಅಪ್ಪನ ಮಕ್ಕಳಿಗೆ ಮಣೆ ಆಗ್ತಿರೋದು ಯಾಕೆ ಸರ್? ಯಾವ ಅಪ್ಪ ಮಕ್ಕಳಿಗೆ? ವಿಜಯೇಂದ್ರ, ಯಡಿಯೂರಪ್ಪನ ಮಗ ವಿಜಯೇಂದ್ರ, ಅಮಿತ್ ಶಾ ಮಗ ಜೈಶಾ, ಬರೀ ಅವರೇ ಆಗ್ತಿದ್ರೆ ನಿಮ್ಮದು ರೇಣುಕಾಚಾರ್ಯ, ಪ್ರತಾಪ್ ಸಿಂಹ ಅವರೆಲ್ಲ ಏನು ಮಾಡಬೇಕು ಸರ್? ಯಡಿಯೂರಪ್ಪ ಆ ಸ್ಥಾನಕ್ಕೆ ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿದ ಮೇಲೆ ಆ ಕ್ಷೇತ್ರದ ಜನ ಬಯಸಿ ವಿಜಯೇಂದ್ರ ಬೇಕಂತ ಆ ಕ್ಷೇತ್ರದ ಜನ ಆಯ್ಕೆ ಮಾಡಿದರೆ, ನಾನಲ್ಲ, ಮತ್ತೊಬ್ಬರಲ್ಲ. ಹಂಗೆ ಇಂದಿರಾ ಗಾಂಧಿ ಆಯ್ಕೆ ಆಗಿಲ್ವಾ? ರಾಜೀವ್ ಗಾಂಧಿ ಆಯ್ಕೆ ಆಗಿಲ್ವಾ? ಸಂಜಯ್ ಗಾಂಧಿ ಆಯ್ಕೆ ಆಗಿರಲಿಲ್ವಾ? ಅಥವಾ ರಾಹುಲ್ ಗಾಂಧಿ ಆಗಿಲ್ವಾ? ಪ್ರಿಯಾಂಕಾ ಗಾಂಧಿ ಆಗಿಲ್ವಾ? ಸೋನಿಯಾ ಗಾಂಧಿ ಆಗಿಲ್ವಾ? ನೆಹರು ಕಾಲದಿಂದ ಇಲ್ಲಿವರೆಗೂ ವಂಶ ಎಷ್ಟು ಜನರೇಷನ್ ಬಂದ್ರೆ ಕುಟುಂಬ ರಾಜಕಾರಣ? ವಂಶ ಪಾರಂಪರ್ಯ ರಾಜಕಾರಣ. ಇಲ್ಲಿ ಅವರ ಸಾಮರ್ಥ್ಯ ಅದೇಂಗದು ಸಾಮರ್ಥ್ಯ ಇಲ್ಲದ್ರೆ ಬಿಜೆಪಿ ಅವರು ಟಿಕೆಟ್ ಕೊಡ್ತತ್ತ? ಆ ಕ್ಷೇತ್ರ ಜನ ಪ್ರಜ್ಞಾವಂತ ಮತದಾರ ತಾನೆ. ಯಡಿಯೂರಪ್ಪ ರಾಜಕಾರಣ ನಿವೃತ್ತಿಯಾಗಿಲ್ಲ, ಚುನಾವಣೆಯಿಂದ ನಿವೃತ್ತಿ ಆದಮೇಲೆ ಆ ಸ್ಥಾನವನ್ನು ಭರ್ತಿ ಮಾಡಬೇಕಾದ್ರೆ ಆ ಕ್ಷೇತ್ರ ಜನ ಆಯ್ಕೆ ಮಾಡಿದೆ. ನಂದು ನಿಂದು ಏನಿಲ್ಲ ಅಣ್ಣ, ವಂಶಪರ್ಯ ರಾಜಕಾರಣ. ನಾನು ಹೇಳಿದ್ನಲ್ಲ, ವೈದ್ಯರ ಮಗ ವೈದ್ಯರಾಗಬಾರ್ದ? ಅವ್ರ ಸಾಮರ್ಥ್ಯದ ಮೇಲೆ ನೀವು ಉದಾಹರಣೆ ಕೊಟ್ರಲ್ಲ, ಡಾಕ್ಟರ್ ಮಗ ಡಾಕ್ಟರು, ವಕೀಲರ ಮಗ ವಕೀಲರು, ರೈತರ ಮಗ ರೈತರು, ಪ್ರಧಾನಮಂತ್ರಿಗಳ ಮಕ್ಕಳು ಪ್ರಧಾನಮಂತ್ರಿಗಳಾಗಿದ್ದಾರೆ. ದೇಶದ ಜನ ಯಾಕೆ ಅವ್ರನ್ನ ಮನೆಗೆ ಕಳಿಸಿದ್ರು? ಲೋಕಸಭೆಯಲ್ಲಿ ವಿರೋಧ ಪಕ್ಷವಾಗಿ ಅವರಿಗೆ 2014ರಲ್ಲಿ 19ರಲ್ಲಿ ಲೋಕಸಭೆಯಲ್ಲಿ ಪ್ರತಿಪಕ್ಷ ನಾಯಕ ಸಿಗಲಿಲ್ಲ ಸರ್. ಇಂದಿರಾ ಅಂದ್ರೆ ಇಂದಿರಾ ಗಾಂಧಿ ಅಂತ ಇತ್ತು. ಎಲ್ಲಿಗೆ ಹೋಯ್ತು ಸರ್? ಕಾಲಚಕ್ರ ಸರ್, ಕಾಲಘಟ್ಟ. ಈಗ ನೀವು ಕಾಲಚಕ್ರ ನಿಮ್ಮ ಮೇಲಿದೆಯಪ್ಪ. ಈಗ ಮೇಲಲ್ವಾ ಇದು? ಒಂದು ಸಂಘಟನೆ ನರೇಂದ್ರ ಮೋದಿಯವರು ಗುಜರಾತಲ್ಲಿ ಮುಖ್ಯಮಂತ್ರಿಯಾಗಿ ಜನಪರ ಉತ್ತಮವಾದ ಆಡಳಿತವನ್ನು ಕೊಟ್ಟಕ್ಕೆ ಈ ದೇಶದ ಜನ ನರೇಂದ್ರ ಮೋದಿ ಅಂತ ಅವತ್ತು OSS ಇದು ಮರಳುಗಾಡಿನಲ್ಲಿ OSS ಸಿಕ್ಕಂಗೆ ನಮಗೆ ಸ್ವಲ್ಪ ಎಲ್ಲೇ ನಡೀತು ಸಂಘಟನೆಯಲ್ಲಿ. ನರೇಂದ್ರ ಮೋದಿ ಸಿಕ್ತ ಬೂಸ್ಟ್ ಆಯಿತು ಪಾರ್ಟಿ, ಇಡೀ ದೇಶದಲ್ಲಿ ಎಮರ್ಜ್ ಆಯಿತು, ವಿಶ್ವ ಮೆಚ್ಕೊಂಡಿದ್ದೆ ಅವ್ರ ಆಡಳಿತವನ್ನು. ಈ ಸಲ ಯಾಕೆ ಮೆಜಾರಿಟಿ ಬರಲಿಲ್ಲ? ಕಾಂಗ್ರೆಸ್ ಅಪಪ್ರಚಾರ. ಸೊ ಒಳ್ಳೇದೇನೇ ಆಗಿದ್ರು ನರೇಂದ್ರ ಮೋದಿ ಅವರ ವರ್ಚಸ್ಸಿನಿಂದ ಒಳ್ಳೇದೇನಾಗದೇ ಇದ್ರು ಕಾಂಗ್ರೆಸ್ ಅಂದರೆ ಈ ಹಳ್ಳಿಗಳಲ್ಲಿ ಗಾದಿ ಹೇಳ್ತಾರೆ, ಅದು ಹೇಳೋದು ಬೇಡ. ಅಂಥ ಪಕ್ಷಗಳು ಒಂದಾಗ್ಬಿಟ್ಟು ಕಿಚಿಡಿ. ಅವ್ರೇನು ಮಾಡಿದ್ರು? ಎಷ್ಟೋ ಪಾರ್ಟಿಗಳು ಅದೇನೇ ಅವರಲ್ಲಿ ಒಗ್ಗಟ್ಟಿಲ್ಲ, ಹೋಗಿ ಚಪಾಟಿ ಆಗ್ತದೆ. NDAಲ್ಲಿ ಒಗ್ಗಟ್ಟಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.